ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಹೇಳಕ್ಕೆ ಬಂದೀನಿ ಇವತ್ತಪ್ಪ ಅಂದ್ರೆ, ನನ್ನ ವಿಡಿಯೋ ನೋಡಿ ಭಾಳ ಜನ ಮೆಸೇಜ್ ಮಾಡಿದರು ಮತ್ತು ಕೆಲಸ ಕೇಳಕತ್ತಿದ್ರು. ಎಲ್ಲರಿಗೂ ಹೇಳೋದೊಂದೇ, ನೋಡ್ರಪ್ಪ ಅಣ್ಣ ತಮ್ಮ ಬೇರೆ ಕೆಲಸ ಮಾಡ್ಲಿಕ್ಕೆ ಬರ್ರಿ ಬೇಡನಲ್ಲ, ಆದ್ರೆ ಊರಾಗಿನ ಕೆಲಸ ಮಾಡೋದು ಬಿಟ್ಟು ಇಲ್ಲಿಗೆ ಬರಬೇಡ್ರಪ್ಪ. ಯಾಕಂದ್ರೆ ಊರಾಗ ಹೊಲ ಅದು ಇತ್ತು ಅಂದ್ರೆ ಮಾಡ್ರಿ ಬೇಡನಲ್ಲ. ಬಟ್ ಇನ್ನೊಂದು ಸ್ವಲ್ಪ ಜನ ಮೆಸೇಜ್ ಕಮೆಂಟ್ ಹಾಕಿದ್ರೆ ಬೇಡಾಗಿ, ನೀ ಮಾಡಾಕತ್ತಿ ಅವ್ರಿಗೆ ಕರೆಸ್ತೇಪ್ಪ, ಹೊಲ್ದಾಗ ಅವರೇ ದುಡ್ಕೊಳ್ತಿರ್ತಾರ ಹಂಗೆ ಹಿಂಗಂದ್ರೆ. ಅಣ್ಣ ಒಂದು ಮಾತು ಹೇಳ್ತೀನಿ, ನಾ ಏನು ಅವ್ರಿಗೆ ಬಾ ಅಂತ ಹೇಳಕತ್ತಿಲ್ಲ ಅಣ್ಣ. ಬರೋರು ಬಂದಾರ, ಒಂದಿಬ್ರು ಆಲ್ರೆಡಿ ಬಂದಾರ, ಇಲ್ಲ ಅಂತೇಳಿಲ್ಲ. ಬಟ್ ಅವರು ಊರಾಗ ಗೊತ್ತದ, ಅವ್ರು ಇರೋದು ಅವ್ರಿಗೆ ಗೊತ್ತಿರ್ತದೆ ಅವ್ರು ಯಾವ ಸಿಚುವೇಶನಾಗ ಇರ್ತಾರೆ ಅನ್ನೋದು. ಸುಮ್ಮನೆ ನೀನು ಬಂದು ಕಮೆಂಟ್ ಹಾಕೋದಲ್ಲಪ್ಪ ಅಣ್ಣ, ಕಮೆಂಟ್ ಹಾಕಿದ್ರೆ ಸುಲಭ ಅಲ್ಲದ. ಇನ್ನೊಂದು ಹೇಳ್ತೀನಿ, ಊರಾಗ ಸಾಲ ಮಾಡಿರ್ತಾರೆ, ಮನ್ಯಾಗ ಗೊತ್ತಲ್ಲಾರ್ದಂಗೆ ಸಾಲ ಮಾಡಿರ್ತಾರೆ. ಪ್ರತಿಯೊಬ್ಬರು ಹುಡುಗರು ಮಾಡಿರ್ತಾರೆ ಮನ್ಯಾಗ ಗೊತ್ತಲ್ಲಾರ್ದಂಗೆ. ಆ ಸಾಲ ನೀ ತೀರಿಸ್ತೇನೆ ಹೇಳು, ನೀ ತೀರಿಸ್ತೇನೆ ಹೇಳಪ್ಪ. ಅವ್ರದ್ದು ಐ ಡಿ ನಿನಗೆ ಕೊಡ್ತೀನಿ, ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅವರು ಸ್ವಲ್ಪ ಪರ್ಸ್ನಲ್ ಅಂತ ಇರ್ತಾವಣ್ಣ. ಎಲ್ಲದು ಊರೇ ಅಂತಲ್ಲ, ಊರ ಬೇಕು. ಹೊಲ ಮನೆ ಜಾಸ್ತಿ ಇತ್ತಂದ್ರೆ ಇಬ್ರು ಮೂರು ಮಂದಿ ಅಣ್ಣ ತಮ್ಮರು ಏನು ಮಾಡ್ಬೇಕು? ಇಬ್ರು ಅಣ್ಣ ತಮ್ಮರು ಕೆಲಸ ಮಾಡಕತ್ರ, ಹೊಲ ಮನೆ ನೋಡ್ಲಕತ್ರ ಅಂದ್ರೆ ಇನ್ನೊಬ್ಬ ಮತ್ತು 3 ಮಂದಿ ಅಲ್ಲೇ ಮಾಡ್ಬೋದು, ಅದನ್ನು ಗೊತ್ತದ. ಬಟ್ ಇನ್ನೊಬ್ಬನಿಗೆ ಇರುತ್ತೆ, ನಮ್ಮ ಅಣ್ಣದ್ರೆ ಇಬ್ರು ಮಾಡಾಕತ್ತಾರ, ನಾವು ಸುಮ್ಮನೆ ಕೆಲ್ಸಕ್ಕಾರೆ ಹೋಗ್ಲಿ ಅಂತ ತಲೆಯಾಗ ಬರ್ತಾವ ಹಂಗಲ್ಲ, ಬರ್ತಾವ ಕಾಮನ. ಬಟ್ ಇನ್ನೊಂದು, ಈ ಜೆಪ್ಟೋ, ಸ್ವಿಗ್ಗಿ, ಜೊಮ್ಯಾಟೊ, ಫ್ಲಿಪ್ಕಾರ್ಟ್ ಮಿನಿಟ್ಸ್, ಅಮೆಜಾನ, ಬ್ಲಿಂಕಿಟ, ಬಿಗ್ ಬಾಸ್ಕೆಟ, ಪ್ರತಿಯೊಂದು ಹೇಳ್ತೀನಿ. ಆದ್ರೆ ನಾ ಮಾಡಿದ ಜೆಪ್ಟೋ ಒಂದೇ, ಅದ್ರದ್ದು ಐತ್ನಿ. ಎಲ್ಲ ಡೆಲಿವರಿ ಬಾಯ್ಸ್ನು ಒಂದೇ, ಅವರು ಬೇರೆ ಇವ್ರು ಬೇರೆ ಅಂತಿಲ್ಲ. ನಾ ಎಲ್ಲರ ಬಗ್ಗೆ ನಂದು ಒಂದು ಹೇಳಂದೆ, ಎಲ್ಲರದು ಹೇಳ್ದಂಗೆ. ಬಟ್ ಅವ್ರದ್ದು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಅವ್ರ ಕಡೆಯೇ ನಾ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ಬೇಕಾಗ್ತ, ಅದು ಬಿಟ್ಟು ಮತ್ತೇನಿಲ್ಲ. ಹಂಗೆ ಹಾಕಂದ್ರೆ ಹಾಕ್ತೀನಿ, ಅದಕ್ಕೇನಿಲ್ಲ, ಪರವಾಗಿಲ್ಲ. ಏನಂದ ಅರ್ಧ ಗಂಟೆ ಯಾರಾದರೂ ಪಕ್ಕ ಸಿಗ್ತಾರೆ, ಎಲ್ಲ ಗೊತ್ತಿದ್ದವ್ರ. ಮತ್ತು ಇನ್ನೊಂದು, ನಮ್ಮ ಸ್ಟೋರ್ ಇರೋದು ಒಂದು ದಿನಕ್ಕೆ 24 ಅವರಿಗೆ 16 ತಾಸು ಅಷ್ಟೇ ಓಪನ್ ಇರುತ್ತೆ ನಮ್ಮ ಸ್ಟೋರ್. ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು, 16 ಗಂಟೆ ಮಾಡ್ಬೇಕಾದ್ರೆ 12 ಅಣ್ಣ. 16 ಗಂಟೆ ಮಾಡ್ತೀವಿ ಇಲ್ಲ ಅಂತ ಹೇಳಿಲ್ಲ, 12 ಯಾಕೆ ಆಗ್ತಣ್ಣ? ಯಾಕಾಗ್ತದೆ ಹೇಳು, 12 ಯಾಕೆ ಆಗ್ತದೆ ಅಣ್ಣ? ಕೆಲಸ ನಾ ಯಾವತ್ತು ಕೆಲಸದ ಥರ ಮಾಡಿಲ್ಲ ಅಣ್ಣ, ಹೇಳ್ತೀನಿಲ್ಲ. ನಾ ಯಾವತ್ತು ಕೆಲಸ ಥರ ಮಾಡಿಲ್ಲ, ಆಟ ಆಡ್ಕೊಂಡು ಮಾಡ್ಬೇಕು, ಅದಕ್ಕೆ ಕೆಲಸ ಅಂತಾರೆ. ಅದು ಬಿಟ್ಟು ಇಷ್ಟು ಮಾಡ್ಬೇಕು, ಇಷ್ಟು 12 ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ. ಅದು ನೀ ಕೆಲಸದ ಥರ ಮಾಡಿದಾಗ 12 ಆಗುತ್ತೆ. ನಾವು ಕೆಲಸದಾಗ ಮಾಡಲ್ಲ, ನಮ್ಮದು ವೆಹಿಕಲ್ ಇರ್ತದ, ಆರಾಮಾಗಿ ಕೆಲಸ ಮಾಡ್ಕೊಂತ ಆ ಕಡೆ ಈ ಕಡೆ ತಿರ್ಗಾಡ್ಕೊಂತ ಹೋಗ್ತೀವಿ ಅಷ್ಟ. ಅರ್ನಿಂಗ್ ನೋಡ್ರಪ್ಪ, 4 ಸ್ಲಾಟ್. ಒಂದು ಎಷ್ಟಪ್ಪ ಅಂದ್ರೆ ಬೆಳಗ್ಗೆ 4, ನಮ್ದಿದ್ದು ಬೆಳಗ್ಗೆ 4ರಿಂದ ಸಾಯಂಕಾಲ 4. ಅದರಲ್ಲಿ 3 ಸ್ಲಾಟ್ ಕೊಟ್ಟಿರ್ತಾನೆ. 3 ಸ್ಲಾಟಲ್ಲಿ 2 ಸ್ಲಾಟ್ ಕಂಪ್ಲೀಟ್ ಮಾಡಬೇಕು. 2 ಸ್ಲಾಟ್ ಕಂಪ್ಲೀಟ್ ಮಾಡಿದ್ರೆ ಇನ್ಸೆಂಟಿವ್ ಬರುತ್ತೆ. ಅಕಸ್ಮಾತ್ 2 ಸ್ಲಾಟಲ್ಲಿ 1 ನಿಮಿಷ ಹೆಚ್ಚು ಕಮ್ಮಿ ಆದರೆ, 2 ಸ್ಲಾಟನ್ನು 4 ಅವರಲ್ಲಿ 1 ನಿಮಿಷ ಹೆಚ್ಚು ಕಮ್ಮಿ ಆದರೆ ಸ್ಲಾಟ್ ಬರಲ್ಲ ಅಣ್ಣ. 1 ಅವರಿಗೆ 10 ನಿಮಿಷ ಅಂತ ಬ್ರೇಕ್ ಇರುತ್ತೆ, 4 ಅವರಿಗೆ 40 ನಿಮಿಷ ಬ್ರೇಕ್ ಇರುತ್ತೆ. ಹಂಗಂತಂದು ಅವರಿಗೆ 10 ನಿಮಿಷ ತೊಗೋದಿಲ್ಲ. ಟೋಟಲ್ 4 ಅವರಲ್ಲಿ ನೀನು 4 ಅವರ್ ಕಂಟಿನ್ಯೂ ಲಾಗಿನೇ ಇರ್ಬೇಕಷ್ಟೆ. ಅದು ಅವಾಗ ಇನ್ಸೆಂಟಿವ್ ಬರುತ್ತೆ. ಅದ್ರಾಗ ಏನಾದರೂ ಸ್ವಲ್ಪ ಬೈ ಮಿಸ್ಟೇಕ್ ಆ ಕಡೆ ಈ ಕಡೆ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಸ್ಲಾಟ್ ಹೋಯ್ತು. ಮತ್ತು ನೆಕ್ಸ್ಟ್ ಸ್ಲಾಟ್ ಸಲಿಂದ 2 ಅವರ್ ವೇಟ್ ಮಾಡ್ಬೇಕಾಗತ್ತೆ ಅಷ್ಟ. ಈ ಸತ್ ನೀನು 1700 ಆಗಲ್ಲ, 1000 ಮಾಡಿದೆ ಅಂತ ತಿಳ್ಕೊ. ಮಂಗಳವಾರದಿಂದ ಶನಿವಾರದವರೆಗೂ ಬೇರೆ ಥರನೇ ಸ್ಲಾಟ್ ಇರುತ್ತೆ. 290 ರೂಪಾಯಿಗೆ 60 ರೂಪಾಯಿ ಕೊಡ್ತಾನೆ ಬೆಳಿಗ್ಗೆ. ಅದೇ 310 ರೂಪಾಯಿಗೆ 100 ರೂಪಾಯಿ ಕೊಡ್ತಾನೆ ಸಾಯಂಕಾಲ. ಈ ಥರ ಬೆಳಗ್ಗೆ ಕಮ್ಮಿ ಇರುತ್ತೆ, ಸಾಯಂಕಾಲ ಜಾಸ್ತಿ. ಯಾಕಂದ್ರೆ ಬೆಳಗ್ಗೆ ಆರ್ಡ್ರ್ಗಳೆಲ್ಲ ಕಮ್ಮಿ ಇರ್ತಾವಲ್ಲ, ಸೊ ಅದ್ರ ಸಲುವಾಗಿ ಕಮ್ಮಿ ಇನ್ಸೆಂಟಿವ್ ಇರುತ್ತೆ. ಮತ್ತು ಸಂಜೆಗೆ ಸಾಯಂಕಾಲ ಜಾಸ್ತಿ ಆರ್ಡ್ರ್ ಇರ್ತಾವಲ್ಲ, ಅದಕ್ಕೇನೋ ಒಂದು 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತಾನೆ, 100 ರೂಪಾಯಿ ಕೊಟ್ಟಿರ್ತಾನೆ. ಇಷ್ಟು ಅಮೌಂಟ್ ಟಾರ್ಗೆಟ್ ಮಾಡಿದೆ ಅಂದ್ರೆ ಅಷ್ಟು ನೀನು ಫ್ರೀ ಬರುತ್ತೆ, ಅಂದ್ರೆ ಇನ್ಸೆಂಟಿವ್ ಬರುತ್ತೆ. ಅಂದ್ರೆ ಇನ್ಸೆಂಟಿವ್ ಬರಬೇಕಾದ್ರೆ ನೀನು ಮಿನಿಮಮ್ 4 ಅವರ್ ಲಾಗಿನ್ ಇರಲೇಬೇಕಲ್ಲಿ. 4 ಅವರ್ ಲಾಗಿನ್ ಹೋಗುವಾಗ ನೀನು ಒಂದು ಅರ್ಧ ಗಂಟೆ ಆಗ್ಬೋದು, 40 ನಿಮಿಷ ಆಗ್ಬೋದು, ಅಟ್ಲೀಸ್ಟ್ 1 ಗಂಟೆ ಆಗ್ಬೋದು. ಬರಬೇಕಾದ್ರೆ ನಮ್ದು ಇನ್ನೊಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಾ, 5 ಕಿಲೋಮೀಟರ್ ಸರೌಂಡಿಂಗಲ್ಲೇ ಇರೋದು.
ನಮ್ಮದು ಜೆಪ್ಟೋ ಈ ಬೇರೆ ಕಡೆ ಏನೋ ಗೊತ್ತಿಲ್ಲ. ನಮ್ಮ ಸ್ಟೋರಲ್ಲಿ 5 ಕಿಲೋಮೀಟ್ರ್ ಸರೌಂಡಿಂಗ್, 5 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇವಾಗ ಬೇರೆ ಸ್ಟೋರ್ ಆಗೈತೆ ಅಂತ ಸ್ವಲ್ಪ ಕಟ್ ಆಗ್ಬಿಟ್ಟೈತೆ. ಬೇರೆ ಕಡೆ ಹೋಗಿ ನಮಗೆ ಏನು ವರ್ಕೌಟ್ ಆಗ್ತಿತ್ತು ಅಮೌಂಟು ಅವೇ ಸ್ಲಾಟ್ಗಳು ಆ ಕಡೆ ತೊಗೊಂಡ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಇರೋ ಸ್ಲಾಟಲ್ಲೇ ಮಾಡ್ತೀವಿ, ಇಲ್ಲ ಅಂತೇಳಿಲ್ಲ, ಬಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಇವಾಗ ಮೊನ್ನೆ ಒಂದು ಹೊಸ ಸ್ಟೋರ್ ಆಯಿತು, ಇಂದ ಆ ಕಡೆ ಹೇಳ್ಕೊಂಬಿಟ್ರೆ ಇನ್ನು ಸೋಮವಾರದಿಂದ ಆರ್ಡ್ರ್ ಕಮ್ಮಿ ಬರ್ಬೋದು. ಏನು ನಮ್ಮದು ಮತ್ತೆ ಸೋಮವಾರ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ, ಅದಕ್ಕೇನಿಲ್ಲ. ಮತ್ತು ಇನ್ನೊಂದು, ಕನ್ನಡದವ್ರು ನಾವು ಕನ್ನಡದವ್ರಿಗಿಂತ ಹಿಂದಿಯವರೇ ಜಾಸ್ತಿ ಅದಾರೆ ನಮ್ಮ ಸ್ಟೋರ್ನಾಗ. ರೈಡ್ರಸ್ ಹಿಂದಿಯವ್ರು ಜಾಸ್ತಿ ಅದಾರೆ ರೀ. ಅವರೇ ನಿಮ್ಮ ಮೊನ್ನೆ ಒಂದು ವಿಡಿಯೋ ಹಾಕಿದೆ, ನಿನ್ನೆನೇ ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋ ಅವನು ಹಿಂದಿಯವನು. ನಮ್ಗೆ ನೋಡಪ್ಪ, ನಮ್ಗೆ ಇಷ್ಟೇ ಅಂತಿಲ್ಲ, ನಮ್ಗೆ ಎಷ್ಟು ಮನಸ್ಸಿಗೆ ಸಾಕು ಅನ್ನಿಸ್ತಾ ಅಷ್ಟ ಮಾಡಿರ್ತೀವಿ. ಓವರಾಗಿ ಇಷ್ಟು ಮಾಡಲ್ಲ ನಾವು, ಆಯ್ತು. ನಾನು ನಂದು ಹಾಕ್ಬೋದಿತ್ತು, ನಾನು ನನ್ನ ಮನಸ್ಸಿಗೆ ಬಂದಂಗೆ ಮಾಡೀನಿ, ಅದಕ್ಕೆ ನಂದು ಹಾಕಿಲ್ಲ. ಅವ ಇಷ್ಟು ದುಡಿಬಹುದು ಅಂತ ಹಾಕೀನಿ. ಇಷ್ಟೇ ದುಡಿ ಅಂತ ಹಾಕಲ್ಲ ನಾನು, ಇಷ್ಟು ದುಡಿಬಹುದು, ಸ್ವಲ್ಪ ಕಷ್ಟಪಟ್ಟರೆ ಅಷ್ಟು ದುಡಿಬಹುದು ಅಂತ ಹಾಕೀನಿ, ಅಷ್ಟು ದುಡಿಬೋದು. ಬಟ್ ನಾನು ಅಷ್ಟು ದುಡ್ದಿಲ್ಲ. ನಾನು ಹೇಳ್ತಿಲ್ಲ, ನಾನು ದುಡ್ದಿಲ್ಲ. ಲಾಸ್ಟ್ ತೊಗೊಂಡಿದ್ದೆ 8,000 ಹೈಯೆಸ್ಟ್ ತೊಗೊಂಡು ಒಂದು ವಾರಲ್ಲಿ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ದುಡಿಯಲ್ಲಿ ಯಾಕೆ ದುಡಿಬೇಕು ರೀ? 3,000 ಖರ್ಚು ಆಗ್ತವ, 3,000 ಗಾಡಿ ರೆಂಟ್, 2,000 ಕಟ್ತೀನಿ ವಾರಕ್ಕೆ, ಒಂದು ವಾರಕ್ಕೆ ಊಟದ 1,000, 5,000 ನನಗೆ ಸಾಕಲ್ರಿ. ನನಗೇನು ಬೇಕಾಗಿಲ್ಲ. ಅವ್ನು ನಂಗೆ ದುಡಿದು ನಾನು ಯಾರಿಗೆ ಕೊಡಬೇಕಾಗಿಲ್ಲ. ನಂದೇನು ಪರ್ಸ್ನಲ್ ಸಾಲ ಆಗಿಲ್ಲ, ಏನೂ ಇಲ್ಲ, ಎಲ್ಲ ಇದ್ದಿದ್ದೆಲ್ಲ ಮುಟ್ಸಿನ ಅಷ್ಟೆ. ಅದು ಬಿಟ್ಟರೆ ಮತ್ತೇನಿಲ್ಲ. ಒಬ್ಬನ ಮೆಸೇಜ್ ಹಾಕ್ದ, ಏನಂದರೆ 15,000 ಒಂದು ವಾರಕ್ಕೆ ಬಡ್ಡಿ ಕಟ್ತಾನಂತ. ಅವನಿಗೆ ಅಲ್ಲೇ ಮೆಸೇಜ್ದಾಗೆ ರಿಪ್ಲೈ ಕೊಟ್ಟೀನಿ. ಅವ 15,000 ಕಟ್ಟಾನ, ಆದ್ರೆ ಬೇರೆಯವ್ರ ದುಡ್ಡು ತೊಗೊಂಡು ಕಟ್ಟೋದು ಬೇರೆ, ದುಡ್ಡುದು ಮುಕ್ಕಳಿ ಹರಿದು 12 ಅಂತ ಮೆಸೇಜ್ ಹಾಕ್ಯಾರ ನೋಡು. ಅವ್ರಿಗೆ ಹೇಳಕತ್ತಿದ್ದೆ, ಮುಕ್ಕಳಿ ಹರಿದು 12 ಆಗ್ತಾವಣ್ಣ. ಅಣ್ಣ, ನಾವು ಕೆಲಸ ಮಾಡಕತ್ತೀವಿ ಅಂದ್ರೆ ತಯಾರೇ ಇರ್ಬೇಕು. ಎಲ್ಲದಕ್ಕೆ 12 ಆದ್ರೆ ತಯಾರಿರ್ಬೇಕು, 24 ಆದ್ರೆ ತಯಾರಿರ್ಬೇಕಣ್ಣ. ಯಾಕಂದ್ರೆ ನಾವು ಕೆಲ್ಸಕ್ಕೆ ಬಂದೀವಿ, ನಮ್ದೇನು ಟಾರ್ಗೆಟ ಕೆಲಸ, ರೊಕ್ಕ ಅಷ್ಟೇ. ಅದು ಬಿಟ್ಟು ಅಲ್ಲಿ ಅದು ಇದಾಗ್ತ ಹಂಗಂಗಿಂತ ಯಾರು ಕೆಲಸನೇ ಮಾಡಲ್ಲ ನೋಡ. ಇದೇ ಕಾಂಕ್ರೀಟ್ ಕೆಲಸಕ್ಕೆ ಹೋಗು, ಇಲ್ಲಿ ನಮ್ಮ ಗುಡ ಇದ್ದವ್ರು ಹೋಗಿ ನಮ್ಮ ರೂಮೆಂಟೇ ಹೋಗ್ತಾರೆ. ಏನು ಬೆಳಗ್ಗೆ 6 ಗಂಟೆಗೆ ಹೋಗ್ತಾನ, ನೈಟ್ 8 ಗಂಟೆಗೆ ಬರುತ್ತೆ, 6 ಗಂಟೆ ಬರ್ತಾನೆ, 5 ಗಂಟೆ ಬರ್ತಾನೆ, 9 ಗಂಟೆ ಬರ್ತಾನೆ. ಕೊಡೋದೆಷ್ಟು 700 ರೂಪಾಯಿ ಕೊಡ್ತಾರೆ. ನಾವಿನ್ನ ಬೆಸ್ಟ್, ನಾವು ಇಷ್ಟೇ ಸರ್ಕಲ್ನಾಗ ಇರ್ತೀವಿ ಅಂತ. ನಾವು 5 ಕಿಲೋಮೀಟರ್ ಸರ್ಕಲ್ನಾಗ ಇರ್ತೀವಿ. ಅವರೆಲ್ಲೋ ಹೋಗಿರ್ತಾರೆ, ಎಷ್ಟೆಷ್ಟೋ ಕಿಲೋಮೀಟ್ರ್ ದೂರ ಅಲ್ಲಿ ಕಾಂಕ್ರೀಟ್ ಕೆಲಸ ಮಾಡಕತ್ತಿರ್ತಾರೆ. ಅವ್ರದ್ದೇನೋ ನಶೀಬ್ ಚಲೋ ಇಲ್ಲಿಲ್ಲ ಅಂದ್ರೆ ಏನು ಮಾಡೋದು? ಲಿಫ್ಟ್ ಏನೋ ಕೆಟ್ಟೋಗಿ ಏನೋ ಇಳ್ಯಾಕೆ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಂದ್ರೆ ನಮ್ಗೆ ಆಗತ್ತೆ ಬಿಡು, ಅವ್ರಿಗಿಂತ ನಮಗೂ ಡೇಂಜರ್ ಆಗುತ್ತೆ. ಬಟ್ 700 ರೂಪಾಯಿಗೆ ಅವನು ಬೆಳಗ್ಗೆ 6 ಗಂಟೆಗೆ ಹೋಗಿ ನೈಟ್ 6 ಗಂಟೆ ತನಕ 12 ಅವರ್ ದುಡಿತಾನೆ. ಅಷ್ಟೇ ಅಣ್ಣ ನಾ ಹೇಳೋದು. ಕೆಲಸ ಅವ್ರು ನಮ್ಮ ದಿನ ಬೆಸ್ಟ್, ಅವ್ರು ನಮ್ಗಿಂತ 12 ಆಗುತ್ತೆ. ಅವ್ರದ್ದು ಕಾಂಕ್ರೀಟ್ ಗಾಡಿ ಹಿಡ್ಕೊಂಡು ತಳ್ಕೊಂಡು ಹೋಗ್ಬೇಕು, ಡಂಪ್ ಮಾಡ್ಬೇಕು, ಮತ್ತೆ ಬರ್ಬೇಕು, ಮತ್ತೆ ಕಾಂಕ್ರೀಟ್ ಹಾಕೋಬೇಕು. ಅದ ವಜ್ಜಿ, ಅದು ಅಷ್ಟ ವೇಟ್. ಅದು ಬಿಟ್ಟರೆ ಮತ್ತೇನಿಲ್ಲ. ಅದು ಬಿಟ್ಟು ಕಮೆಂಟ್ ಮನ್ಸಿಗೆ ಬಂದಾಗ ಕಮೆಂಟ್ ಹಾಕಿದ್ರೆ ಹೆಂಗೆ? ಇಲ್ಲ, ನಾನು ಹೇಳ್ತೀನಿ, ಕಮೆಂಟ್ ಹಾಕಿದ್ದು ನನಗೆ ತುಂಬ ಸ್ವಲ್ಪ ಜನ ಹಾಕವ್ರೆ, ಅಣ್ಣ ಅವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ, ನೀ ಮಾಡು ಅಂತ ಹಾಕವ್ರು. ಅಂಥವ್ರಿಗೆ ನಾ ಟ್ಯಾಂಕ್ಸ್. ಯಾಕಂದ್ರೆ ನನ್ನ ಬಗ್ಗೆ ಪಾಸಿಟಿವ್ ಅದ, ಅವ್ರ ಬಳಿ ನೆಗೆಟಿವ್ ಇಲ್ಲ. ನೆಗೆಟಿವ್ ಅಂದ್ರೆ ಈಗ ಹಾಕ್ತಾರೆ ನೋಡು, ನೀ ಏನು ಶಂಟ ಮಾಡ್ತಿ ಹಂಗೆ ಹಾಕ್ಯಾರ, ನನಗೆ ಹಾಕ್ಯಾರ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ, ಅವಾಗ ಪ್ರತಿಯೊಂದು ಕಮೆಂಟ್ ತೋರಿಸ್ಕೊತ ಹೋಗ್ತೀನಿ, ಆ ವಿಡಿಯೋಕ್ಕೆ ಏನೇನು ಬಂದಾವಂತಂದು. ಸಪೋರ್ಟ್ ಮಾಡಿರಿ, ಇಲ್ಲ ಅಂತೇಳಿಲ್ಲ, ಸಪೋರ್ಟ್ ಮಾಡಿರಿ ಅಷ್ಟೇ ಹೇಳೋದು ನಾನು ನಿಮ್ಗೆ. ಅದು ಬಿಟ್ಟರೆ ಮತ್ತೇನು ಹೇಳಲ್ಲ. ಯಾಕಂದರೆ ಕ್ಯಾಮ್ರಾ ಮುಂದೆ ನನಗೆ ಇಷ್ಟು ಲೆಂತ್ ವಿಡಿಯೋ ನಾ ಮಾಡಲ್ಲ ಜಾಸ್ತಿ, ಬಟ್ ಮಾಡೋಕ್ಕೊಂಥರ ಮುಜುಗರ ಆಗ್ಯದ. ಆದ್ರೆ ಒಬ್ಬ ಅಣ್ಣ ಹೇಳಿದ್ದ, ಅಣ್ಣ ನೀ ಆರಾಮಾಗಿ ಇದು ಮಾಡ್ತಿ, ಸ್ವಲ್ಪ ಪ್ರತಿಯೊಂದು ಅವ್ರಿಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡು, ಅವ್ರು ಅವಾಗ ಬರಬೇಕು ಬೇಡೋ ಅಂತ ಅವ್ರಿಗೆ ಗೊತ್ತಾಗುತ್ತಂತ ಆ ಅಣ್ಣ ಹೇಳಿದ್ದು. ನಿನ್ನೆ ಕಮೆಂಟ್ ಹಾಕಿದ ಪೂರ್ತಿಯಾಗಿ ಇವತ್ತು ವಿಡಿಯೋ ಮಾಡಾಕತ್ತೀನಿ. ನಾನು ಇವಾಗ ಜಸ್ಟ್ ಕೆಲ್ಸಕ್ಕೆ ಹೋಗಿ ಬಂದೆ. ನಾನು ಹೋಗಿದ್ದೀನಿ ಇಲ್ಲಿ ಕೇಳಿ, ಬೆಳಗ್ಗೆ ಹೋಗಿದ್ದೀನಿ, ಬೆಳಗ್ಗೆ 6 ಗಂಟೆ, ಮುಂಜಾನೆ 6 ಗಂಟೆಗೆ ಹೋಗೀನಿ, 12 ಗಂಟೆಗೆ ಬಂದೀನಿ. ಒಂದು 546 ರೂಪಾಯಿ ಆಗ್ಯದ ಅಷ್ಟೇ. ಇದೇ ಆ ಸ್ಟೋರ್ ಓಪನ್ ಇಲ್ಲ ಅಂದರೆ 600-700 ಮಾಡಿರ್ತಿದ್ದೆ. ಏನು ಮಾಡೋಕ್ಕಾಗಲ್ಲ. ನಮ್ಮದು ಇದ್ದಿದ್ರಾಗೆ ನಾವು ಇದು ಮಾಡ್ಬೇಕಷ್ಟೇ, ಖುಷಿಯಾಗಿರ್ಬೇಕು. ಅದು ಬಿಟ್ಟು ಅಷ್ಟು ಬೇಕು ಇಷ್ಟು ಬೇಕು ಅಂತಿಲ್ಲ. ನನಗೆ ಇವಾಗ 500 ಇತ್ತು, ಸಾಯಂಕಾಲ ಹೋಗ್ತೀನಿ, 4 ಗಂಟೆ ಹೋಗ್ತೀನಿ, 4 ಗಂಟೆಯಿಂದ 12 ಗಂಟೆ ತನಕ ಮಾಡ್ತೀನಿ, 1 ಗಂಟೆ ತನಕ ಮಾಡ್ತೀನಿ, 2 ಗಂಟೆ ತನಕ ಮಾಡ್ತೀನಿ, ಸ್ಟೋರ್ ಕ್ಲೋಸ್ ಆಗೋ ತನಕ ಮಾಡ್ತೀನಿ. ಆಗಬಹುದು, ಒಂದು 800 ಆಗ್ಬೋದು, 1000 ಆಗ್ಬೋದು, 1200 ಆಗ್ಬೋದು, 1500 ಆಗ್ಬೋದು. ಆರ್ಡ್ರ್ ಲೆಕ್ಕ, ಆರ್ಡ್ರ್ ಮೇಲೆ ಡಿಪೆಂಡು. ಲಾಂಗ್ ಕೊಟ್ಬಿಟ್ರೆ 1500 ಹೊಡ್ಕೊಂಬಂದಿರ್ತೀನಿ.
ಲೋಕಲ್ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, 1000-1200 ಮಾಡಿರ್ತೀನಿ ಅಷ್ಟು, ಅದು ಬಿಟ್ರೆ ಮತ್ತೇನಿಲ್ಲ. ಅಷ್ಟ ನೋಡ್ರಿ. ಊರು ಬಿಟ್ಟು ಬರಬೇಡ್ರಿ. ಬಟ್ ಊರಾಗ ದುಡಿಯೋರು ಆದವ್ರಂದ್ರೆ ಬರ್ರಿ, ಅದಕ್ಕೇನಿಲ್ಲ. ಮತ್ತು ಇನ್ನೊಂದು ಪರ್ಸ್ನಲ್ ಸಾಲ ಆಗಿಲ್ಲ ಇತ್ತಂದ್ರೆ ಅಂಥವ್ರು ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮನ್ಯಾಗ ಗೊತ್ತಾಗ್ಬಾರ್ದಲ್ಲ ನಾವು ಸಾಲ ಮಾಡಿದ್ದು. ನಾವು ಮಾಡಿದ ಸಾಲ ನಮ್ಮ ಕೈಗೆ ಗೊತ್ತಿರಬೇಕು, ನಮ್ಮ ಮನ್ಸಿಗೆ ಗೊತ್ತಿರಬೇಕು. ಅದು ಬಿಟ್ಟರೆ ಮನ್ಯಾಗ ಗೊತ್ತಿರಬಾರ್ದು ಅಂತಾರಲ್ಲ, ಅಂಥವ್ರು ಇರ್ತಾರೆ. ಅಂಥವ್ರ ಸಲಿಂದ ಈ ವಿಡಿಯೋ ಮಾಡೋದು. ಹಂಗೆ ಇನ್ನೊಬ್ಬ ಅಣ್ಣ ಕಮೆಂಟ್ ಹಾಕಿದ ಅಂತಂದು ಅದ್ರ ಸಲಿಂದ ಮಾಡಿದ್ದು. ನಂದು ಮಾತಿನಾಗ ಏನಾರ ತಪ್ಪಿದ್ರೆ ಕ್ಷಮಿಸ್ರಿ ಅಷ್ಟೇ ನಾ ಹೇಳೋದು.